ಗೋವಾದಲ್ಲಿ ಒಂದಿನ. ಹೊಸ ಜೋಡಿಗಳು ಇವರಿಬ್ರು. ಲಾಸ್ಟಿಗೆ ಪಣಜಿಲ್ ಇಳ್ಕೊಂಡಿದೀವಿ ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ ಎಲ್ಲರೂ. ನಂಗ್ ಮಾತೇ ಬರಲ್ಲ, ಅವ್ರ ಮಾತೇ ಆಡಲ್ಲ, ಹಿಂಗ್ ಮಾತೇ ನೀವು ಏನಂದೆ ಇನ್ನೊಂದ್ಸಲ ಹೇಳು. ಮಾತೇ ಬರಲ್ಲ, ಅವ್ರ ಮಾತೇ ಆಡಲ್ಲ, ಹಿಂಗ್ ಮಾತೇ ನೀವು ಅನಿಸಿಕೆ ಚೆನ್ನಾಗಿದೆ. ನಾವು ನೋಡ್ರೆ ಹೇಳ್ತೀವಿ ಪರವಾಗಿಲ್ಲ. ಹಣ ಬಂದ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇಡ್ಲಿ ಒಂದೇ ಥರ ಇರುತ್ತೆ ಅಂತ ತಗೊಂಡೆ. ಬಟ್ ಇಲ್ಲಿ 2 ಥರ ಇದೆ ಇಡ್ಲಿ. ಇದು ಗಿಣ್ಣನೋ ಇಡ್ಲಿನೋ ಒಂದು ಗೊತ್ತಾಯ್ತಾ ಇಲ್ಲ. ದೋಸೆ ಹಿಟ್ಟಲ್ಲಿ ಮಾಡೋರೋ ಇಡ್ಲಿ ಹಿಟ್ಟಲ್ಲಿ ಮಾಡೋರೋ ಏನು ಗೊತ್ತಾಯ್ತಾ ಇಲ್ಲ. ಎಲ್ಲಾದರೂ ಹೋದರೆ ದಯವಿಟ್ಟು ಇಡ್ಲಿ ಮಾತ್ರ ತಗೋಬೇಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಭಟ್ರು ಉಪ್ಪು ಹಾಕೋದು ಮರ್ತ್ಬಿಟ್ಟವನೆ. ನಮಗೆ ತುಂಬ ತೊಂದರೆ ಆಗಿದೆ. ಗೋವಾನ ಖಂಡಿಸ್ತಾ ಇದ್ದೀವಿ. ಗೋವಾಕ್ಕೆ ಬರ್ಬೇಕಾರೆ 2 ದಿನ ಟಿಫನ್ ನೀವೇ ಮಾಡ್ಕೊಬಂದ್ಬಿಡಿ, ಆರಾಮಾಗಿರ್ತೀರ. ವಿಡಿಯೋ ಮಾಡ್ಬೇಕು ನಾನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನನಗೂ ಇಷ್ಟ ಆಯ್ತು, ನನಗೂ ಚೆನ್ನಾಗಿದೆ. ಕಾವ್ಯ ಅವರೇ ಹೇಳಿ ಹೆಂಗಿದೆ ಟೇಸ್ಟ್? ನಿದ್ದೆ ಬರೋ ತರ ಇದೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಬ್ರೋ? ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ನೋಡ್ತಾ ಇದೀವಿ. ಅಲ್ಲಿ ನೋಡಿ ಚಿಕನ್ ಬಿರಿಯಾನಿ 120 ರುಪೀಸ್ ಫುಲ್ ಡಬ್ರಿ ಅಂತ ಹಾಕಿದ್ರೆ ನೀವು ಹೋಗಿ ಕೇಳೋಣ. 120 ರೂಪಾಯಿಗೆ ಒಂದು ಫುಲ್ ಡಬ್ರಿ ಚಿಕನ್ ಕೊಟ್ರೆ ಆರಾಮಾಗಿ ಬಡ್ದು ಬರೋಣ ಅಂತ ಹೋಗೋಣ. ಹೌದಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಲ್ಲೇ ಬ್ರೋ ಇಲ್ಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಲಿನಿ ಅವ್ರಿ, ನೀವು ಬೀಚಲ್ಲೆಲ್ಲ ಅಟ್ಟಾಡಿದಿರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬೀಚಲ್ಲಿ? ಅಂದ್ರೆ ಫಸ್ಟ್ ಟೈಮ್ ಬೀಚಲ್ಲಿ ಆಟ ಆಡಿದ್ದು. ಸೊ ನೋಡಿ ಅವಾಗ ತುಂಬಾ ಭಯ ಆಯ್ತು. ಆಮೇಲೆ ಧನ್ಯಕ ನಾನು ಈಚೆ ಕುಟ್ಕೊಂಡು ಮರಳಲ್ಲಿ ಆಟ ಆಡ್ಕೊಂಡು ಇದು ಬಂದು. ಬ್ರೋ ನಿಮ್ಗೆ ಈ ಮೆನು ನೋಡ್ಬಿಟ್ಟು ನಿಮ್ಮ ಅನಿಸಿಕೆ? ನನಗೆ ಜ್ವರ ಇವಾಗ ಬರ್ತಾ ಇದ್ದಾವೆ ಬ್ರೋ, ಆಮೇಲೆ ಹೇಳ್ತೀನಿ ನಾನು ಇದ್ರ ಬಗ್ಗೆ ಏನು ಅಂತ. ಹರ್ಷವರೇ ನಿಮ್ಮ ಅನಿಸಿಕೆ ಈ ಮೆನು ನೋಡಿ? ಏನಂದ್ರೆ ಸ್ವಲ್ಪ ಬಾಡಿ ಫುಲ್ ಹೀಟ್ ಆಗ್ತಾ ಇದೆ. ರೂಮ್ ಓಕೆ ಫ್ರೆಂಡ್, ಬಾಯ್.